ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವು ಇಂದು ನಮ್ಮ ಅಂಬಾರಿ ತಗೊಂಡು ನಮ್ಮ ಫ್ರೆಂಡ್ಸ್ ಜೊತೆ ವಾಟರ್ ಪಾರ್ಕ್ ಹೋಗ್ತಾ ಇದ್ದೀನಿ. ಬೆಳಗ್ಗೆ 7 ಗಂಟೆ ಹೋಗಬೇಕು ಅಂತ ಕಾಯ್ತಾ ಇದ್ವಿ. ಇವರು ಮಲ್ಲು, ಸಂತೋಷ್, ಪ್ರವೀಣ್, ರಾಜು, ಇನ್ನೊಬ್ಬರು ಬರಬೇಕಾಗಿತ್ತು. ಅವ್ರಿಗೋಸ್ಕರ ಬೆಳಗ್ಗೆ 7 ಗಂಟೆಯಿಂದ ವೇಟ್ ಮಾಡ್ತಾ ಇದ್ವಿ. 8 ಗಂಟೆ ಆದರೂ ಬರಲಿಲ್ಲ. 9 ಗಂಟೆಗೆ ಬಂದರು ನೋಡಿ. ಇವರೇ ನೋಡಿ ಆ ಮಹಾನ್ ಭಾವರು. ಬನ್ನಿ ಇವ್ರದ್ದು ಒಂದು ಭಾವಚಿತ್ರ ತೋರಿಸ್ತೀನಿ. ಇವರೇ ನೋಡಿ ಕೃಷ್ಣಾಜಿ. ಫೈನಲಿ ನಾವು 9 ಗಂಟೆಗೆ ಬಿಟ್ವಿ. 3 ವೆಹಿಕಲ್ಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು ಅಂತ ಪೆಟ್ರೋಲ್ ಬಂಕಲ್ಲಿಗೆ ಹೋಗಿದ್ವಿ. ಅಲ್ಲಿ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಒಂದು 2 ಮಿನಿಟ್ಸ್ ವೇಟ್ ಮಾಡಿ ಅಲ್ಲಿಂದ ಮಾಲಿಂಪುರ ಹತ್ತ ಸಾಗಿದ್ವಿ. ಮಾಲಿಂಪುರ್ ಎಂಟ್ರೆನ್ಸ್ ಗೇಟ್ ಬಳಿ ಒಂದು ದೇವಸ್ಥಾನ ಇತ್ತು. ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮಾಲಿಂಪುರ್ಗೆ ಹೋದ್ವಿ. ಅಲ್ಲಿ ನಮ್ಮ ಇನ್ನೊಬ್ಬ ಫ್ರೆಂಡ್ ಬರೋವಿದ್ದ. ಅವನಿಗೋಸ್ಕರ ವೇಟ್ ಮಾಡಿದ್ವಿ. ಇವನೇ ನೋಡಿ ಸೋಮು ಅಂತ. ವೆಹಿಕಲ್ಗಳಿಗೆ ಏರ್ ಚೆಕ್ ಮಾಡಿಸಿದ್ವಿ. ಅಲ್ಲಿಂದ ಹುಕ್ಕೇರಿ ಕ್ರಾಸ್ ಬಳಿ ಟೀ ಕುಡಿದು ಇಲ್ಲಿಂದ ಶಂಕೇಶ್ವರ್ಗೆ ಪ್ರಯಾಣ ಬೆಳೆಸಿದ್ವಿ. ಶಂಕೇಶ್ವರಲ್ಲಿ ಟಿಫಿನ್ ಮಾಡಿಕೊಂಡು ಮುಂದೆ ನಮ್ಮ ಪಯಣ ಅಂಬುಲಿ ಕಡೆಗೆ. ತುಂಬ ಮಳೆ ಬರ್ತಾ ಇದ್ರಿಂದ ನಮ್ಮ ಗೌಡ್ಗೆ ಜರ್ಕಿನ್ ಇರಲಿಲ್ಲ. ಒಂದು ಜರ್ಕಿನ್ ತಗೋಬೇಕಂತ ನಿಂತಿದ್ವಿ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಗೌಡ್ರು ಹೇಗೆ ಕಾಣ್ತಿದ್ದಾರೆ. ಫೈನಲಿ ನಾವು ಅಂಬುಲಿ ರೀಚ್ ಆದ್ವಿ. ಸಮಯ 2 ಗಂಟೆ. ಸ್ವಲ್ಪ ಮೋಜು ಮಸ್ತಿ ಮಾಡಿ ಫೋಟೋ ತೆಗೆದುಕೊಂಡು ಅಲ್ಲಿಂದ ಮುಂದಿನ ಪಯಣ ಅಂಬುಲಿ ವಾಟರ್ ಫಾಲ್ಸ್. ಇವತ್ತು ಸಂಡೇ ಇದ್ದ ಕಾರಣ ವಾಟರ್ ಫಾಲ್ಸಲ್ಲಿ ತುಂಬ ಜನ ಬಂದಿದ್ರು. ಅದಕ್ಕೋಸ್ಕರ ಯಾರನ್ನು ವಾಟರ್ ಫಾಲ್ಸಲ್ಲಿ ಮೇಲ್ಗಡೆ ಬಿಡ್ತಾ ಇರಲಿಲ್ಲ. ಕೆಳಗಡೆ ನಿಂತು ಮೋಜು ಮಸ್ತಿ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ಫೋಟೋ ತೆಗೆದುಕೊಂಡು ಮುಂದೆ ನಾವು ಬಂದಿರೋದು ಸೂಸೈಡ್ ಪಾಯಿಂಟ್ ಅಂಬುಲಿ. ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾದ ವಾತಾವರಣ, ನಿಸರ್ಗ ತುಂಬಾ ಚೆನ್ನಾಗಿ ಕಾಣ್ತದೆ. ಇಲ್ಲಿಯ ಸುಂದರವಾದ ವಾತಾವರಣ ನೋಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಸಮಯ 7 ಗಂಟೆ. ಇಲ್ಲಿಂದ ರಿಟರ್ನ್ ಬ್ಯಾಕ್ ಟು ಹೋಮ್ ರಬಕವಿ ಹತ್ತ ಪಯಣ ಬೆಳೆಸಿದ್ವಿ. ಫೈನಲಿ ಫ್ರೆಂಡ್ಸ್ ನಾವು ಮನೆಗೆ ರಿಟರ್ನ್ ಆಗಿದ್ದು 12:30ಕ್ಕೆ. ಧನ್ಯವಾದಗಳು.